ರಣರೋಚಕವಾಗಲಿದೆ ಮಂಡ್ಯ ಅಖಾಡ. ಮಂಡ್ಯದಂತೂ ಇನ್ನೂ ಜೋರಾಗಿರುತ್ತೆ. ಮಂಡ್ಯ, ಹಾಸನ, ಬೆಂಗಳೂರು ಗ್ರಾಮಾಂತರಕ್ಕೆ ಜೆಡಿಎಸ್ ಪಟ್ಟನ್ನ ಹಿಡ್ಕೊಂಡಿದೆ. ಸೊ ಅಮಿತ್ ಶಾ ಮುಂದೆ 3 ಕ್ಷೇತ್ರಗಳನ್ನ ಕುಮಾರಸ್ವಾಮಿ ಅವರು ಈಗ ಪ್ರಸ್ತಾಪಿಸಿದ್ದಾರೆ ಅನ್ನುವಂಥದ್ದು. ಮಂಡ್ಯ ಬಿಟ್ಟು ಹೋಗಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಮಂಡ್ಯವನ್ನ ಜೆಡಿಎಸ್ಗೆ ಬಿಟ್ಟು ಕೊಡದಂತೆ ನಾರಾಯಣಗೌಡರು ಹೇಳಿದ್ದಾರೆ. ಸೊ ಹಾಸನವನ್ನ ಜೆಡಿಎಸ್ಗೆ ಬಿಟ್ಟು ಕೊಡದಂತೆ ಪಟ್ಟು ಹಿಡಿದಿದ್ದಾರೆ ಪ್ರೀತಮ್ ಗೌಡ. ಈಗ ಮಂಡ್ಯ, ಹಾಸನದ ಬಗ್ಗೆ ಅಮಿತ್ ಶಾಗೆ ಮನವಿಯನ್ನ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ರಣರೋಚಕವಾಗಲಿದೆ ಮಂಡ್ಯ ಅಖಾಡ. ನಾರಾಯಣಗೌಡರ ಮಾತು ಕೇಳ್ಬಿಟ್ಟು ಹೈಕಮಾಂಡ್ ಡಿಸೈಡ್ ಮಾಡುತ್ತಾ, ಪ್ರೀತಮ್ ಗೌಡ್ರ ಮಾತನ್ನ ಕೇಳ್ಬಿಟ್ಟು ಹೈಕಮಾಂಡ್ ಡಿಸೈಡ್ ಮಾಡುತ್ತಾ? ಹೈಕಮಾಂಡ್ ಏನು ಹೇಳುತ್ತೆ ಅವ್ರ ಮಾತನ್ನ ಕೇಳ್ಬಿಟ್ಟು ಇಲ್ಲಿರುವಂಥ ನಾಯಕರು ಗಪ್ ಚುಪ್ ಅನ್ಕೊಂಡು ಕೆಲಸ ಮಾಡಬೇಕು. ಅದು ಕೆಲಸ ಎಲ್ಲ ಪಕ್ಷಗಳದ್ದು. ಕಾಂಗ್ರೆಸ್ನಲ್ಲೂ ಅಷ್ಟೇ, BJPಯಲ್ಲೂ ಅಷ್ಟೇ. ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ. ಮೊನ್ನೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಅವ್ರು ಹೇಳಿದ್ದಕ್ಕೆ ಅವ್ರ ಕ್ಷೇತ್ರಕ್ಕೆ 15 ಲಕ್ಷ ಕೊಡಲಿಲ್ವೇ, ಘೋಷಣೆ ಮಾಡಲಿಲ್ವೇ? ಹಂಗೆ ಇಲ್ಲಿ ಪ್ರೀತಮ್ ಗೌಡ್ರು ಹೇಳಿದ ತಕ್ಷಣ ಟಿಕೆಟ್ ಕೊಡಲ್ಲ ಅಂತಿರುತ್ತೆ. ಹೈಕಮಾಂಡ್ ಏನು ಹೇಳ್ತಾರೆ ಅದಕ್ಕೆ ತಲೆ ಬಾಗಬೇಕು. ಓಕೆ, ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕದಲ್ಲಿದ್ದಾರೆ. ರವೀಶ್, ನಾರಾಯಣಗೌಡರು ವಿರೋಧ ಮಾಡಿಬಿಟ್ರು, ಪ್ರೀತಮ್ ಗೌಡ್ರು ವಿರೋಧ ಮಾಡಿಬಿಟ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಹೈಕಮಾಂಡ್ ಅವ್ರ ಮಾತನ್ನು ಕೇಳ್ಕೊಂಡ್ಬಿಟ್ಟು ಟಿಕೆಟ್ ಬೇಡಪ್ಪ JDSಗೆ ನಾವೇ ನಿಂತ್ಕೊಳ್ಳೋಣ ಅಂತ ಡಿಸೈಡ್ ಮಾಡೋಕ್ಕಾಗತ್ತಾ ರವೀಶ್? ಅರುಣ್, ಖಂಡಿತವಾಗಿ ಕೂಡ ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಕೋಳಿಯನ್ನ ಕೇಳಿ ಮೆಣಸರಿಯುವಂತಹ ಸ್ಥಿತಿಯಲ್ಲೂ ಕೂಡ ಇಲ್ಲ. ಯಾಕೆಂದ್ರೆ ಆ ಒಂದು ಪಿಚ್ ಅನ್ನ ನೋಡೋದ್ರ ಜೊತೆಗೆ ಎಲ್ಲೋ ಒಂದ್ ಕಡೆ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳು ಮತ್ತೆ ದೇಶದ ಮಟ್ಟದಲ್ಲಿ ಆಗ್ತಾ ಇರ್ತಕ್ಕಂಥ ರಾಜಕೀಯ ವ್ಯವಸ್ಥೆಯನ್ನು ಕೂಡ ಹೈಕಮಾಂಡ್ ಗಮನ ಹರಿಸಿರುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಸ್ಥಳೀಯ ನಾಯಕರು ಏನೇ ಹೇಳಿದ್ರು ಕೂಡ ಅದನ್ನ ಕೇಳಿಸ್ಕೊಳ್ತಾರೆ ಹೊರತು ಅದರ ಆಧಾರದ ಮೇಲೆ ತೀರ್ಮಾನ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲೂ ಕೂಡ ಬಿಜೆಪಿಯ ಹೈಕಮಾಂಡ್ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರಿಗೆ ಮತ್ತೆ ದೇವೇಗೌಡರಿಗೆ ಅದು ಚೆನ್ನಾಗಿ ಗೊತ್ತಿತ್ತು. ಆ ಕಾರಣಕ್ಕೋಸ್ಕರವಾಗಿ ನಾರಾಯಣಗೌಡರಾಗ್ಲಿ, ಸುಮಲತಾ ಅವರಾಗ್ಲಿ ಮತ್ತೆ ಪ್ರೀತಮ್ ಗೌಡರಾಗ್ಲಿ ಯಾರು ಏನೇ ಮಾತಾಡಿದ್ರು ಕೂಡ ಅದಕ್ಕೆ ದೊಡ್ಡ ಮಟ್ಟದ ರಿಯಾಕ್ಷನ್ ಅನ್ನು ಕೂಡ ಕುಮಾರಸ್ವಾಮಿ ಅವರಾಗ್ಲಿ, ದೇವೇಗೌಡರಾಗ್ಲಿ ಕೊಟ್ಟಿರಲಿಲ್ಲ. ಹಾಗಾಗಿ ಎಲ್ಲೋ ಒಂದ್ ಕಡೆ ಬಿಜೆಪಿ ಹೈಕಮಾಂಡ್ ಜೊತೆ ನಮ್ಮ ನೇರ ಮಾತುಕತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಿರ್ತಕ್ಕಂಥ ಹಿನ್ನೆಲೆಯಲ್ಲೇ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ತನಕ ಕೂಡ 4 ಕ್ಷೇತ್ರಗಳನ್ನ ಕೇಳ್ತಾ ಇದ್ದಂಥವ್ರು ಈಗ 3ಕ್ಕೆ ಬಂದಿದ್ದಾರೆ. 3 ಕ್ಷೇತ್ರಗಳಲ್ಲಿ ಈ 3 ಪಟ್ಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಈ 3 ಪಟ್ಟಿಗೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತೆ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗತ್ತೆ. ಯಾಕೆಂದ್ರೆ ಬಿಜೆಪಿ ಹೈಕಮಾಂಡ್ ನಿಂದಲೂ ಕೂಡ ಸಾಕಷ್ಟು ಒಂದು ರೀತಿಯಲ್ಲಿ ಸರ್ವೆಗಳನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ 2-3 ರೀತಿಯ ಒಂದು ವರದಿಯನ್ನು ಕೂಡ ತರಿಸ್ಕೊಂಡಿದ್ದಾರೆ. ಬಿಜೆಪಿ ಮತ್ತೆ JDS ಒಂದಾಗೋದಾದ್ರೆ 2009ರ ಚುನಾವಣೆಯ ಸಂದರ್ಭದಲ್ಲಿ 2 ವೋಟಿಂಗ್ ಅನ್ನ ಕೌಂಟ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಪರ್ಸೆಂಟೇಜ್ ಏನಿದೆ ಅದು 50ರಿಂದ 55 ತಲುಪುವಂತ ಚಾನ್ಸಸ್ ಕೂಡ ಜಾಸ್ತಿ ಇತ್ತು. ಜೊತೆಗೆ 2013ರ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಅದೇ ರೀತಿಯ ಒಂದು ಹಿಸ್ಟ್ರಿ ಕೂಡ ರಿಪೀಟ್ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಒಂದು JDS ಮತ್ತೆ ಬಿಜೆಪಿ ಮೈತ್ರಿ ಆದಂತಹ ಸಂದರ್ಭದಲ್ಲಿ ನಗರ ಮತ್ತೆ ಗ್ರಾಮೀಣ ಮತದಾರರು ಕೂಡ ಒಂದು ರೀತಿಯಲ್ಲಿ ಒಲವಿದೆ. ಹಾಗಾಗಿ ಅಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋ ಲೆಕ್ಕಾಚಾರವನ್ನು ಕುಮಾರಸ್ವಾಮಿ ಅವರು ಮುಂದಿಟ್ಟಿದ್ದಾರೆ. ಅದೇ ಸರ್ವೆಯನ್ನು ಕೂಡ ಬಿಜೆಪಿ ತರಿಸ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಬಿಜೆಪಿ ತಾನೇ ಇಟ್ಕೊಳ್ಳುತ್ತೋ ಅಥವಾ ಏನಾದರೂ ಡಾಕ್ಟರ್ ಅವರನ್ನ ಕಾರ್ಡ್ ಪ್ಲೇ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ JDSಗೆ ಬಿಟ್ಕೊಡುತ್ತೋ ಅನ್ನೋ ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಂದಂತೂ ಸತ್ಯ, ಮಂಡ್ಯ, ಹಾಸನ ಮತ್ತೆ ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ಎಲ್ಲೋ ಒಂದ್ ಕಡೆ JDS ಅದಕ್ಕೆ ಸ್ಟಿಕಾನ್ ಆದಂತೆ ಕಾಣಿಸ್ತಾ ಇದೆ. ಅರುಣ್, ರವೀಶ್, ಆದ್ರೆ ಮಂಡ್ಯ ವಿಚಾರಕ್ಕೆ ಮಾತ್ರ ಸುಮಲತಾ ಅವರನ್ನ ವಿಚಾರದಲ್ಲಿ ಹೇಗೆ ಹ್ಯಾಂಡಲ್ ಮಾಡಕ್ ಸಾಧ್ಯ ಆಗತ್ತೆ ಬಿಜೆಪಿಗೆ? ಕಾರಣ ಸುಮಲತಾ ಅವರಿಗಾಗಲೇ ಬೆಂಬಲವನ್ನ ಕೊಟ್ಟಿದ್ದಾರೆ ಬಿಜೆಪಿಗೆ. ಟಿಕೆಟ್ ನಾನು ಅಲ್ಲಿ ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕ್ಲಿಷ್ಟಕರವಾಗುತ್ತಾ ಅಂತ ಮಂಡ್ಯ ಕ್ಷೇತ್ರ? ಖಂಡಿತವಾಗಿ ಕೂಡ ಬಿಜೆಪಿ ಹೈಕಮಾಂಡ್ಗೆ ಬೆಂಗಳೂರು ಗ್ರಾಮಾಂತರ ಮತ್ತೆ ಹಾಸನ ಅಷ್ಟೊಂದು ಕಗ್ಗಂಟಾಗಿರೋದಿಲ್ಲ. ಯಾಕೆಂದ್ರೆ ಅದನ್ನ ಈಸಿಯಾಗಿ JDS ಕೇಳದಂತೆ ಬಿಟ್ಕೊಡ್ಬೋದು. ಆದ್ರೆ ಮಂಡ್ಯ ವಿಚಾರದಲ್ಲೇ ಬಿಜೆಪಿಗೆ ಒಂದು ಸ್ವಲ್ಪ ಕಗ್ಗಂಟಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಸುಮಲತಾ ಅವರು ಬೆಂಬಲ ಘೋಷಿಸಿ ಬಿಜೆಪಿಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಬಿಜೆಪಿಯ ಜೊತೆ ಗುರುತಿಸ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಸಿಟ್ಟಿಂಗ್ MP ಇದ್ದಾರೆ. ಹಾಗಾಗಿ ಅವರು ಕೂಡ ಆ ಒಂದು ಮಂಡ್ಯವನ್ನ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಡೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಎಲ್ಲ ಒಂದ್ ಕಡೆ ಓಲ್ಡ್ ಮೈಸೂರು ಭಾಗದಲ್ಲಿ ಬಿಜೆಪಿ ಸ್ಟ್ರಾಂಗ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಮಂಡ್ಯದಲ್ಲಿ ಸಾಕಷ್ಟು ಸ್ಟ್ರಾಟಜಿಗಳನ್ನ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಮಾಡಿತ್ತು. ಇಂಥ ಸನ್ನಿವೇಶದಲ್ಲಿ ಮಂಡ್ಯವನ್ನ ಬಿಟ್ಕೊಟ್ರೆ ಮತ್ತೆ ಅಲ್ಲಿ ಬಿಜೆಪಿಯನ್ನ ಕಟ್ಟಿ ಬೆಳೆಸೋದು ಕಷ್ಟ ಅನ್ನೋದಕ್ಕೂ ರಿಪೋರ್ಟ್ ಕೂಡ ಬಿಜೆಪಿ ಹೈಕಮಾಂಡ್ ತಲುಪಿದೆ. ಹಾಗಾಗಿ ಮಂಡ್ಯ ವಿಚಾರದಲ್ಲಿ ಮನವೊಲಿಸುವಂತಹ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿದ್ರು ಕೂಡ ದೇವೇಗೌಡರ ಸ್ಟ್ರಾಟಜಿ ಮೇರೆಗೆ, ಯಾಕೆಂದ್ರೆ ಮಂಡ್ಯ JDSನ ಒಂದು ರೀತಿಯಲ್ಲಿ ಅಸ್ಮಿತೆ ಆಗಿದೆ, ಅಲ್ಲಿ ಅಸ್ತಿತ್ವದ ಪ್ರಶ್ನೆ ನಮಗೆ. ಆ ಒಂದು ಮಂಡ್ಯ ಲೋಕಸಭಾ ಕ್ಷೇತ್ರವನ್ನು ಬಿಟ್ಕೊಟ್ಟಂತಹ ಸಂದರ್ಭದಲ್ಲಿ JDS ಬೇರೆ ಕಡೆಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಡ್ಯಾಮೇಜ್ ಅನ್ನು ಎದುರಿಸಬೇಕಾಗತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಕುಮಾರಸ್ವಾಮಿ ಅವರಿಗೆ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ಅವರು ಬಿಜೆಪಿ ಹೈಕಮಾಂಡ್ ಮುಂದೆ ಮಂಡ್ಯ, ಹಾಸನವನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋ ಪ್ರಶ್ನೆ ಇಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಕಡೆ ಕ್ಷಣದಲ್ಲಿ ಏನಾದರೂ ಸಂಧಾನ ಸೂತ್ರ ಬದಲಾಗುತ್ತೋ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಬಳಿ ಇರತಕ್ಕಂಥ ಮುಲಾಮೇನನ್ನು ಕೂಡ
ಸಾಕಷ್ಟು ಕುತೂಹಲ ಮೂಡಿಸಿದೆ. ಹಾಗಾಗಿ ಅದಕ್ಕೆ ಇನ್ನೊಂದು ವಾರ ಅಥವಾ ಇನ್ನೊಂದು 10 ದಿನದಲ್ಲಿ ಸ್ಪಷ್ಟತೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅರುಣ್. ಮತ್ತೊಂದಿಷ್ಟು ಅಪ್ಡೇಟ್ಸ್ ಪೊಲಿಟಿಕಲಿ ತುಂಬಾ ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇದೆ, ಏನೆಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಒಂದೊಂದಾಗಿ ಇಡ್ತಾ ಇದ್ದೀವಿ. ಈಗ ದೆಹಲಿಗೆ ಹೋಗಿರುವಂಥ ಕುಮಾರಸ್ವಾಮಿ ಅವ್ರ ಲೆಕ್ಕಾಚಾರ ಒಂದು ಕಡೆಗಾದ್ರೆ